ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 80,000ದಿಂದ 90,000 ಪ್ರಕರಣಗಳು ಬಾಕಿ ಇದ್ರು ಅಬ್ಬಾಸ್ ಅನ್ಸಾರಿ ಅವರ ಮಾಫಿಯಾ ಪ್ರಕರಣನ ಕೈಗೆತ್ತಿಕೊಳ್ಳುವುದು ತುರ್ತು ಅನ್ಸುತ್ತೆ. 80ರಿಂದ 90,000 ಪ್ರಕರಣಗಳು ಬಾಕಿ ಇದ್ರು ಕೇಜ್ರಿವಾಲ್ ರ ಜಾಮೀನು ಪ್ರಕರಣನ ಕೈಗೆತ್ತಿಕೊಳ್ಳುವುದು ತುರ್ತು ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ಹೇಳೋ ಎಲ್ಲಾ ಮಾತುಗಳನ್ನ ಹೈಕೋರ್ಟ್ ಕೇಳಬೇಕು ಅಂತ ಏನಾದ್ರೂ ಕಂಪಲ್ಸರಿ ಇದೆಯಾ? ಮಾಫಿಯಾ ಕೇಸ್ಗಳನ್ನ ಅರ್ಜೆಂಟ್ ಆಗಿ ವಿಚಾರಣೆ ನಡೆಸೋದು ಅಗತ್ಯ ಇದೆ ಅನ್ಸೋದಾದ್ರೆ ಹಿಂದೆ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂತ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರ ಕತೆ ಏನಾಗಬೇಡ. ಯೋಗಿಜಿ ಅವರು ಅಬ್ಬಾಸ್ ಅನ್ಸಾರಿ ಕಬ್ಜಾ ಮಾಡಿದ್ದಂತಹ ಲ್ಯಾಂಡ್ ಮೇಲೆ ಬುಲ್ಡೋಜರ್ ಹರಿಸಿ ಆ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಬಡ ಜನರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಮೇಲ್ಮನವಿ ಹೋದಾಗ ಅದನ್ನ ತುರ್ತಾಗಿ ವಿಚಾರಣೆ ಕೈಗೆತ್ತಿಕೊಳ್ಬೇಕು ಅನ್ಸುತ್ತೆ ನ್ಯಾಯಾಧೀಶರಿಗೆ. ನಿಜಕ್ಕೂ ಇದು ಅಷ್ಟೊಂದು ಅರ್ಜೆಂಟ್ ಮ್ಯಾಟ್ರಾ? ಇದಕ್ಕಿಂತ ಅರ್ಜೆಂಟ್ ಆಗಿರುವ ಪ್ರಕರಣಗಳು ಇಲ್ವೇ ಇಲ್ವಾ? ಅಬ್ಬಾಸ್ ಅನ್ಸಾರಿ ಪ್ರಕರಣದಲ್ಲಿ ಅಷ್ಟೊಂದು ಅರ್ಜೆಂಟ್ ಏನಿದೆ? ಯಾರ ಮೇಲಿನ ಪ್ರೀತಿ? ಅಬ್ಬಾಸ್ ಅನ್ಸಾರಿ ಅವರ ಮೇಲಿನ ಪ್ರೀತಿನ, ಕಾನೂನಿನ ಮೇಲಿನ ಪ್ರೀತಿನ, ಅಥವಾ ಈ ಕೇಸ್ ನ ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಬಂದ ಕಪಿಲ್ ಸಿಬಲ್ ರ ಮೇಲಿನ ಪ್ರೀತಿನಾ? ಸಹಜವಾಗಿ ಈ ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಮತ್ತು ಪ್ರಯಾಗ್ರಾಜ್ ಹೈಕೋರ್ಟ್ ಮಧ್ಯೆ ಎಲ್ಲವೂ ಸರಿ ಇಲ್ಲ. ಪ್ರಯಾಗ್ರಾಜ್ ಹೈಕೋರ್ಟ್ ನ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ನವರು ಮಾಡ್ತಕ್ಕಂತ ಟಿಪ್ಪಣಿಗಳನ್ನ ಕೇಳ್ತಾನೆ ಇಲ್ಲ. ಪ್ರಯಾಗ್ರಾಜ್ ಹೈಕೋರ್ಟ್ ಭಾರತದ ಹಳೆಯ ಹೈಕೋರ್ಟ್ ಗಳಲ್ಲಿ ಒಂದು. ಪ್ರಯಾಗ್ರಾಜ್ ಹೈಕೋರ್ಟ್ ಅಲ್ಲಿ ಈಗ ಮಾಫಿಯಾಗಳ ಕೇಸ್ಗಳು ಲೀಸ್ಟ್ ಆಗ್ತಾ ಇಲ್ಲ. ಅರ್ಜೆಂಟ್ ಆಗಿ ಅಂತ ಬಂದವರಿಗೆ ನಿರಾಸೆ ಕಾಯ್ತಾ ಇದೆ. ತುರ್ತು ವಿಚಾರಣೆಗೆ ಕೈಗೆತ್ತಿಕೊಂಡು ಬಿಡ್ಬೇಕು, ಅರ್ಜೆಂಟ್ ಇದು ಅನ್ನುವ ಯಾವುದೇ ಸುನುವಾಯಿ ವಿಚಾರಣೆಗಳು ಪ್ರಯಾಗ್ರಾಜ್ ಹೈಕೋರ್ಟ್ ನಲ್ಲಿ ನಡೀತಾ ಇಲ್ಲ. ಅಂದ್ರೆ ಲೆಫ್ಟಿಸ್ಟ್ಗಳು ಮತ್ತು ಇಂಡಿ ಮೈತ್ರಿಕೂಟದ ಆಟ ಯಾವುದೂ ನಡೀತಾ ಇಲ್ಲ ಈಗ. ಕಪಿಲ್ ಸಿಬಲ್ರು, ಅಭಿಷೇಕ್ ಮನು ಸಿಂಘ್ವಿ ಅಂತಹ ವಕೀಲರು ಹಿಂದೂ ವಿರೋಧಿ, ಸನಾತನ ವಿರೋಧಿ, ಮೋದಿ ವಿರೋಧಿ, ಯೋಗಿ ಅವರ ಬುಲ್ಡೋಜರ್ ಆಕ್ಷನ್ ನ ವಿರುದ್ಧ ಸಾಕಷ್ಟು ಬಾರಿ ದೇಶ ವಿರೋಧಿನೂ ಆಗಿರ್ಬೋದು. ಇಂತಹುದ್ದೇ ಕೇಸ್ಗಳನ್ನು ತೆಗೆದುಕೊಂಡು ಬರೋದು ಅಂತ ಘಟಾನುಘಟಿ ವಕೀಲರಿಗೆ ಈಗ ಪ್ರಯಾಗ್ರಾಜ್ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಗಿರೋದು. ಇಂಡಿ ಮೈತ್ರಿಕೂಟದ ವಕೀಲ್ ಸಾಬ್ ಕಪಿಲ್ ಸಿಬಲ್ರಿಗೆ ಈಗ ಒಂದೇ ಕಣ್ಣಲ್ಲಿ ಅಳುವ ಪರಿಸ್ಥಿತಿ. ವಿಚಾರ ಏನು ಕಂಪ್ಲೀಟ್ ಹೇಳ್ತೀನಿ ಕೇಳಿ. ಮುಖ್ತಾರ್ ಅನ್ಸಾರಿ ಅವರ ಮಗ ಅಬ್ಬಾಸ್ ಅನ್ಸಾರಿ ಲಕ್ನೋದಲ್ಲಿ ಕೆಲವು ಜಮೀನುಗಳನ್ನ ಕಬ್ಜಾ ಮಾಡಿಟ್ಕೊಂಡಿದ್ರು. ಆ ಜಮೀನಿನ ಮೇಲೆ ಯೋಗಿ ಸರ್ಕಾರ ಬುಲ್ಡೋಜರ್ ಹರಿಸಿತ್ತು. ಅದನ್ನ ತುರ್ತು ಖಾಲಿ ಮಾಡಿಸಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಬಡವರಿಗೆ ಹಂಚಲಾಗಿತ್ತು. ಇಂತಹ ಜಮೀನು ಕಬ್ಜಾ ಮಾಡಿ ಇಟ್ಕೊಂಡ ಅಬ್ಬಾಸ್ ಅನ್ಸಾರಿಯ ವಕೀಲರು ಯಾರು ಗೊತ್ತಾ? ಕಪಿಲ್ ಸಿಬಲ್ರು. ಸಹಜವಾಗಿ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ, ಯೋಗಿ ವಿರುದ್ಧ, ಹಿಂದೂಗಳ ವಿರುದ್ಧ, ಹಲವು ಬಾರಿ ದೇಶದ ವಿರುದ್ಧನೇ ಯಾವ್ದಾದ್ರು ಪ್ರಕರಣಗಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು. ಅದಕ್ಕೆ ವಕಾಲತ್ ವಹಿಸೋರು ಯಾರು? ಕಪಿಲ್ ಸಿಬಲ್ರು ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕಪಿಲ್ ಸಿಬಲ್ ರ ಸ್ಟ್ಯಾಂಡರ್ಡ್ ಯಾವಾಗ್ಲೂ ಹೈ ಲೆವೆಲ್. ಅವರು ಮಾತೆತ್ತಿದ್ರೆ ಹೋಗೋದು ಸುಪ್ರೀಂ ಕೋರ್ಟ್ಗೆ. ಬೇರೆ ಕೇಸ್ಗಳ ವಿಚಾರಣೆ ನಡೀತಾ ಇದ್ರು ಗೂಳಿಯಂತೆ ಮಧ್ಯೆ ನುಗ್ಗಿ ಬಿಡೋದು. ಇದು ಇಂಪಾರ್ಟೆಂಟ್ ಮ್ಯಾಟ್ರು, ಅರ್ಜೆಂಟ್ ಆಗಿ ಕೈಗೆತ್ತಿಕೊಳ್ಬೇಕು ಅಂತ ದುಂಬಾಲು ಬೀಳೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಅಬ್ಬಾಸ್ ಅನ್ಸಾರಿ ಲ್ಯಾಂಡ್ ವಿಚಾರನ ಸುಪ್ರೀಂ ಕೋರ್ಟ್ ಗೆ ತೆಗೆದುಕೊಂಡು ಹೋದ ಕಪಿಲ್ ಸಿಬಲ್ರಿಗೆ ಸುಪ್ರೀಂ ಕೋರ್ಟ್ ಹೇಳ್ತು, ಮೊದಲು ಪ್ರಯಾಗ್ರಾಜ್ ಹೈಕೋರ್ಟ್ ಗೆ ಹೋಗಿ. ಮಜಾ ಇರೋದೇ ಇಲ್ಲಿ ನೋಡಿ. ಪ್ರಯಾಗ್ರಾಜ್ ಹೈಕೋರ್ಟ್ ಅಲ್ಲಿ ಕೇಸೇ ರಿಜಿಸ್ಟರ್ ಆಗ್ಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಗೆ ಬಂದ್ರು ಕಪಿಲ್ ಸಿಬಲ್. ಆಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಏನಿದು ಬಹಳ ಗಡ್ಬಡಿದೆಯಲ್ಲ ಪ್ರಯಾಗ್ರಾಜ್ ಹೈಕೋರ್ಟ್ದು. ನಾವು ನೋಡಿದ್ರೆ ಅಬ್ಬಾಸ್ ಅನ್ಸಾರಿ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ತುರ್ತಾಗಿ ರಿಜಿಸ್ಟರ್ ಮಾಡಿ ವಿಚಾರಣೆ ನಡೆಸಿ ಅಂತ ಆದೇಶ ಕೊಟ್ಟಾಗ್ಲೂ ಆಕ್ಷನ್ ತೆಗೆದುಕೊಳ್ತಾ ಇಲ್ವಲ್ಲ ಪ್ರಯಾಗ್ರಾಜ್ ಹೈಕೋರ್ಟ್. ನೀವೇ ನೋಡಿ, ಸುಪ್ರೀಂ ಕೋರ್ಟ್ಗೆ ಈ ವಿಚಾರದಲ್ಲಿ ಅಷ್ಟೊಂದು ಜರೂರತ್ತೇನಿದೆ? ಅಷ್ಟೊಂದು ಪ್ರೀತಿ ಯಾರಿಗೆ ತೋರಿಸ್ತಾ ಇರೋದು? ಯಾರ ಮೇಲೆ ಪ್ರೀತಿ ಅಂತ ಗೊತ್ತೇ ಆಗ್ತಾ ಇಲ್ಲ. ಅಬ್ಬಾಸ್ ಅನ್ಸಾರಿ ಮೇಲೋ, ಕಾನೂನಿನ ಮೇಲೋ, ಕಪಿಲ್ ಸಿಬಲ್ ರ ಮೇಲೋ. ಸ್ನೇಹಿತರೆ, ನಾನೇ ಈ ಹಿಂದೆ ರಿಪೋರ್ಟ್ ಮಾಡಿದ್ದೆ. ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್, ಪ್ರಯಾಗ್ರಾಜ್ ಹೈಕೋರ್ಟ್ ನ ಜಡ್ಜು, ವಿಶ್ವ ಹಿಂದೂ ಪರಿಷತ್ ನ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಯುಸಿಸಿ ಪರವಾಗಿ ಬ್ಯಾಟ್ ಮಾಡಿದ್ರು. ಅವ್ರು ಮಾತಾಡಿದ್ದು ಏನೂ ತಪ್ಪಿರ್ಲಿಲ್ಲ. ಸಂವಿಧಾನದ ಚೌಕಟ್ಟಿನಲ್ಲೇ ಸಮಗ್ರ ಹಿಂದೂಗಳಿಗೆ ಅಪ್ಲೈ ಆಗೋ ಯೂನಿಫಾರ್ಮ್ ಸಿವಿಲ್ ಕೋಡ್ ಉಳಿದ ಅಲ್ಪಸಂಖ್ಯಾತರಿಗೂ ಅಪ್ಲೈ ಆಗ್ಬೇಕು ಅಂತ ಅಷ್ಟೇ ಹೇಳಿತ್ತು. ಆದ್ರೆ ಸಿಡಿದದ್ದ ಸುಪ್ರೀಂ ಕೋರ್ಟ್ ಶೇಖರ್ ಯಾದವ್ ಅವರಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆದೇಶ ಕೊಟ್ಬಿಡ್ತು. ಆದ್ರೆ ಶೇಖರ್ ಯಾದವ್ ಅವರು, ನಾನೇನು ತಪ್ಪು ಮಾತಾಡಿಲ್ಲ, ಸಂವಿಧಾನದ ಚೌಕಟ್ಟಿನಲ್ಲೇ ಮಾತಾಡಿರೋದು, ಕ್ಷಮೆಯಾಚನೆ ಮಾಡೋ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅನ್ನುವ ಖಡಕ್ ರಿಪ್ಲೈ ಕೊಟ್ಟಿದ್ರು ಹಿಂದೂ ಜಸ್ಟಿಸ್ ಶೇಖರ್ ಯಾದವ್. ಈ ವಿಚಾರ ಅಂತೂ ಗಂಭೀರ ಸ್ವರೂಪ ಪಡೆದಿದೆ ಸುಪ್ರೀಂ ಕೋರ್ಟ್ ಮತ್ತು ಪ್ರಯಾಗ್ರಾಜ್ ಹೈಕೋರ್ಟ್ ನಲ್ಲಿ. ಅದರ ನಡುವೆ ಮತ್ತೊಂದು ಟಕ್ಕರ್ ಆಗಿದೆ. ಅದು ಅಬ್ಬಾಸ್ ಅನ್ಸಾರಿ ವಿಚಾರದಲ್ಲಿ. ಹಿಂದೂಗಳು ಬಹುಸಂಖ್ಯಾತರು ಈ ದೇಶದಲ್ಲಿ. ದೇಶ ನಡಿಬೇಕಾಗಿರೋದು ಬಹುಸಂಖ್ಯಾತವಾದದಿಂದ. ಸರ್ಕಾರ ರಚನೆ ಮಾಡುವಾಗ ಏನನ್ನ ಪಾಲನೆ ಮಾಡಲಾಗುತ್ತೆ? ಯಾರ ಕಡೆಗೆ ಸಂಖ್ಯಾಬಲ ಜಾಸ್ತಿ ಇರುತ್ತೋ ಅವರೇ ತಾನೇ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ರಚನೆ ಮಾಡೋದು. ಹಾಗಾಗಿ ಹೇಳಿದ್ದು ದೇಶ ಸಹ ಬಹುಸಂಖ್ಯಾತವಾದದಿಂದನೇ ನಡಿಬೇಕು.
ಆದ್ರೆ ಇಂಡಿ ಮೈತ್ರಿಕೂಟದ ಮೀಡಿಯಾಗಳಂತೂ ಇನ್ನೇನು ಶೇಖರ್ ಕುಮಾರ್ ಯಾದವ್ ಅವರನ್ನ ಪದಚ್ಯುತಗೊಳಿಸ್ಬಿಡ್ತಾರೆ, ಜಡ್ಜ್ ಹುದ್ದೆಯಿಂದ ಕಿತ್ತಾಕಿ ಬಿಡ್ತಾರೆ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇವರಿಗೆ ಕಾಮನ್ ಸೆನ್ಸೇ ಇಲ್ಲ. ಜಡ್ಜ್ ಅನ್ನ ಪದಚ್ಯುತಿಗೊಳಿಸೋದಕ್ಕೆ ಸಾಧ್ಯನಾ? ಪ್ರತಿಪಕ್ಷಗಳು ಮಹಾಯೋಗ ತಂದ್ಬಿಟ್ಟು ಶೇಖರ್ ಕುಮಾರ್ ಯಾದವ್ ಅವ್ರನ್ನ ಪದಚ್ಯುತಿಗೊಳಿಸ್ತೀವಿ ಅಂತ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಅಷ್ಟು ಸುಲಭನಾ? ಇವರಿಗೆ ಕಾನೂನು ಗೊತ್ತಿದೆಯಾ? ಸ್ನೇಹಿತರೆ, ಶೇಖರ್ ಕುಮಾರ್ ಯಾದವ್ ವಿರುದ್ಧ ಕೊಲಿಜಿಯಂ ಸಿಸ್ಟಮ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಗಳಿಂದ ಆಗಿರ್ಬೋದು, ಏನೂ ಮಾಡೋದಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳಿಗೆ ಎಷ್ಟು ಪವರ್ ಇರುತ್ತೋ ಹೈಕೋರ್ಟ್ ನ ಜಡ್ಜ್ ಗಳಿಗೂ ಅಷ್ಟೇ ಪವರ್ ಇರುತ್ತೆ. ನ್ಯಾಯಾಧೀಶರು ಏನ್ ಹೇಳೋದು, ಪ್ರಯಾಗ್ರಾಜ್ ಹೈಕೋರ್ಟ್ ನಲ್ಲಿ ಸಂಪೂರ್ಣ ವ್ಯವಸ್ಥೆ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದೆಯಂತೆ. ಅಂದ್ರೆ ಇವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಪರಂಪರಾಗತವಾಗಿ ಸುಪ್ರೀಂ ಕೋರ್ಟ್ ನವ್ರು ಏನ್ ಹೇಳ್ತಾರೋ ಅದನ್ನ ಹೈಕೋರ್ಟ್ ನವರು ಪಾಲನೆ ಮಾಡ್ತಾರೆ. ನಾವೇನೋ ಅಬ್ಬಾಸ್ ಅನ್ಸಾರಿ ಅವರ ಪ್ರಕರಣನ ತುರ್ತಾಗಿ ಪರಿಗಣಿಸಿ ರಿಜಿಸ್ಟರ್ ಮಾಡಿಕೊಂಡು ಪ್ರಯಾಗ್ರಾಜ್ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸಿ ಅಂತ ಆದೇಶ ಕೊಟ್ಟಿದ್ವೋ ಅದನ್ನ ಪ್ರಯಾಗ್ರಾಜ್ ಹೈಕೋರ್ಟ್ ಮಾಡಬೇಕು ಅನ್ನೋದು ಇವರ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಸಹಜವಾಗಿ ಸುಪ್ರೀಂ ಕೋರ್ಟ್ ಹೇಳೋದನ್ನ ಹೈಕೋರ್ಟ್ ಗಳು ಕೇಳುತ್ತೆ, ಹೈಕೋರ್ಟ್ ಹೇಳೋದನ್ನ ಅದರ ಕೆಳಗೆ ಬರ್ತಕ್ಕಂತ ನ್ಯಾಯಾಲಯಗಳು ಕೇಳುತ್ತೆ. ಆದ್ರೆ ಈ ವಿಚಾರನ ನಿಮ್ಗೆ ಯಾರು ಹೇಳೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳೋದನ್ನ ಹೈಕೋರ್ಟ್ ಕೇಳಲೇಬೇಕು ಅನ್ನುವಂಥದ್ದೇನೂ ಇಲ್ಲ, ಅದು ಕಂಪಲ್ಸರಿನೂ ಅಲ್ಲ. ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಟಿಪ್ಪಣಿಗೆ ಪ್ರತಿ ಟಿಪ್ಪಣಿಗಳನ್ನು ಮಾಡೋದಿಕ್ಕೆ ಹೈಕೋರ್ಟ್ ಹೋಗೋದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳನ್ನ ಹೈಕೋರ್ಟ್ ಪಾಲನೆ ಮಾಡಬೇಕು ಅಂತ ಏನೂ ಇಲ್ಲ. ಆ ವಿಚಾರ ಹೈಕೋರ್ಟ್ ಜಡ್ಜ್ ಗಳ ವಿವೇಚನೆಗೆ ಬಿಟ್ಟಿದ್ದು. ನೀವೇ ನೋಡಿ, ಇಷ್ಟೆಲ್ಲ ಪ್ರಯಾಗ್ರಾಜ್ ಹೈಕೋರ್ಟ್ ನ ಬಗ್ಗೆ ಟಿಪ್ಪಣಿ ಮಾಡೋ ಬದಲು ಇವರೇ ಕೇಸ್ ನ ರಿಜಿಸ್ಟರ್ ಮಾಡಿಕೊಂಡು ವಿಚಾರಣೆ ನಡೆಸಬಹುದಲ್ಲ. ಕೇಜ್ರಿವಾಲ್ ಜಾಮೀನು ವಿಚಾರಣೆ ಪ್ರತಿದಿನ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ನೀವೇ ನೋಡಿ, ಶೇಖರ್ ಕುಮಾರ್ ಯಾದವ್ಗೆ ಅಷ್ಟೆಲ್ಲ ಪ್ರೆಷರ್ ಹಾಕಿ ತುರ್ತು ಹಾಜರಾಗ್ಬಿಡ್ಬೇಕು ಅಂತ ಹೇಳಿದ್ರು. ಸರಿ, ಶೇಖರ್ ಕುಮಾರ್ ಯಾದವ್ ಅವರು ಹಾಜರಾದ್ರು, ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಕೂಡ. ಅದಕ್ಕೂ ಮುಂದುವರೆದು ಏನ್ ಮಾಡೋದಕ್ಕಾಯ್ತು? ಇನ್ನು ಈ ಇಂಡಿ ಕೂಟದ ವಕೀಲರು ಏನ್ ಹೇಳ್ತಾರೆ, ಶೇಖರ್ ಕುಮಾರ್ ಯಾದವ್ ಅವ್ರನ್ನ ಕರೆಸಿ ಇನ್ನು ವಿಚಾರಣೆ ಮಾಡ್ಬೇಕಂತೆ. ವಿಚಾರಣೆ ಮಾಡಿ ಏನ್ ಮಾಡ್ತಾರೆ? ಏನ್ ಮಾಡೋದಕ್ಕೆ ಸಾಧ್ಯ? ಶೇಖರ್ ಕುಮಾರ್ ಯಾದವ್ ಅವರನ್ನ ಹುದ್ದೆಯಿಂದ ಪದಚ್ಯುತಗೊಳಿಸೋದಿಕ್ಕೆ ಸಾಧ್ಯನಾ? ಪ್ರಯಾಗ್ರಾಜ್ ಹೈಕೋರ್ಟ್ ಒಂದೇ ಅಲ್ಲ, ಈ ದೇಶದ ಯಾವುದೇ ಹೈಕೋರ್ಟ್ ನ ಜಡ್ಜ್ ಅನ್ನ ಸುಪ್ರೀಂ ಕೋರ್ಟ್ ಪದಚ್ಯುತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನದಲ್ಲಿರೋದು. ನಿಯುಕ್ತಿ ಮಾಡಿದ್ಮೇಲೆ ಮುಗೀತು. ರಾಹುಲ್ ಗಾಂಧಿ ಅವರ ವಿಚಾರವನ್ನೇ ತೆಗೆದುಕೊಳ್ಳಿ, ಅವರ ಸಂಸತ್ ಸದಸ್ಯತ್ವನ ಖತಮ್ ಮಾಡಲಾಗಿತ್ತು. ನಿರ್ಧಾರ ತೆಗೆದುಕೊಂಡಿತ್ತು ಗುಜರಾತ್ ನ ಲೋವರ್ ಕೋರ್ಟ್, ಗುಜರಾತ್ ನ ಹೈಕೋರ್ಟ್ ಅದನ್ನ ಮಾನ್ಯ ಮಾಡ್ತು. ಈ ವಿಚಾರ ಸುಪ್ರೀಂ ಕೋರ್ಟ್ ಗೆ ಬಂತು. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತದು ಎಲ್ರಿಗೂ ಗೊತ್ತು. ಮತ್ತೆ ರಾಹುಲ್ ಗಾಂಧಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಸಂಸದರು ಆಗಿದ್ದಾರೆ, ಪ್ರತಿಪಕ್ಷದ ನಾಯಕರು ಆಗಿದ್ದಾರೆ. ಗುಜರಾತ್ ನ ಲೋವರ್ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ರಾಹುಲ್ ಗಾಂಧಿ ಅವರ ಸದಸ್ಯತ್ವನ ಖತಮ್ ಮಾಡೋದೇ ಸರಿ ಅನ್ನಿಸ್ತು. ರಾಹುಲ್ ಗಾಂಧಿ ಅವರ ಆ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಆಗಿದೆಯಾ? ಇಲ್ಲ. ಹೈಕೋರ್ಟ್ ಅಲ್ಲಿ ಮತ್ತು ಲೋವರ್ ಕೋರ್ಟ್ ಗಳಲ್ಲಿ ನಿರ್ಧಾರಗಳು ಆಗುವಂತೇನೆ ಇಲ್ಲ ಅನ್ನೋದಾದ್ರೆ ಹೈಕೋರ್ಟ್ ಮತ್ತು ಲೋವರ್ ಕೋರ್ಟ್ ಗಳು ಇರೋದಾದ್ರೂ ಯಾಕೆ? ಎಲ್ಲವನ್ನ ಸುಪ್ರೀಂ ಕೋರ್ಟ್ ನೋಡ್ಕೊಂಡು ಬಿಡ್ಲಿ. 80,000 to 90,000 ಕೇಸ್ಗಳು ಪೆಂಡಿಂಗ್ ಇದ್ರೂ ಸಹ ನ್ಯಾಯಾಧೀಶರಿಗೆ ಯೋಗಿಜಿ ಅವರು ಬುಲ್ಡೋಜರ್ ಹರಿಸಿದ್ದ ಮಾಫಿಯಾ ಲ್ಯಾಂಡ್ ನ ವಿಚಾರಣೆನ ಕೈಗೆತ್ತಿಕೊಳ್ಳೋದು ತುರ್ತು ಅನ್ಸುತ್ತೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.